ಹಂಗೆ ಸ್ಟವ್ನ ಆನ್ ಮಾಡಬೇಕು. ಕಲ್ಕಳಿ ಆಯ್ತಾ. ಇವನು ಏಪ್ಪ ಹೆಂಗೈತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ಬ್ಲಾಗ್ ಅಂತಂದರೆ, ಇವತ್ತು ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ ನೀವು ತೋರಿಸ್ತೀನಿ. ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಒಂದು ಪ್ಯಾಕ್ ಮಶ್ರೂಮು. ನಾನಿವತ್ತೇನು ಪೇಸ್ಟ್ನ ರುಬ್ಬಿ ಮಾಡ್ತಾಯಿಲ್ಲ, ಎಲ್ಲ ಹಂಗೆ ಒಗ್ಗರಣೆಗೆ ಹಾಕಿ ಮಾಡ್ತಾಯಿದ್ದೀನಿ. ಯಾಕಂದರೆ ಅವನಿಗೆ ತುಂಬ ಹೊಟ್ಟೆ ಎಸ್ತಿದೆಯಂತೆ, ಅದಕ್ಕೋಸ್ಕರ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದು ಕಾಲು ಭಾಗದಷ್ಟು ಲೆಮನ್ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, ಒಂದು 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಪಲಾವ್ ಎಲೆ, ಚಕ್ಕೆ, ಒಂದು 4 ಲವಂಗ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ, ಹಾಗೆ ಗರಂ ಮಸಾಲೆನೂ ತೊಗೊಂಡಿದ್ದೀನಿ. ಒಂದು ಖಾರ ನೋಡಿಕೊಂಡು ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೋಬೇಕು. ಹಾಗೆ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸ್ಟವ್ನ ಆನ್ ಮಾಡಬೇಕು. ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಪಲಾವ್ ಎಲೆನ ಹಾಕ್ತಾಯಿದ್ದೀನಿ, ಹಾಗೆ ಚಕ್ಕೆ, 4 ಲವಂಗ. ಈಗ ಹಸಿರು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಏನು ಗೊತ್ತಾ ಗೈಸ್, ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಚಪಾತಿ ಮತ್ತು ಸಾರಿಗೆ ಒಳ್ಳೆ ವ್ಯೂಸ್ ಬಂದಿದೆ, ಖುಷಿ ಆಗ್ತಾಯಿದೆ. ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ವಿಡಿಯೋಸ್ ಮೊದಲೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನನ್ನ ವಿಡಿಯೋನ ನೀವು ನೋಡ್ಬೋದು, ನಾನು ಹಾಕುವಂಥ ವಿಡಿಯೋಗಳನ್ನ ನೀವು ನೋಡ್ಬೋದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ನೋಡ್ಬೋದು ನೀವು. ಏನು ಗೊತ್ತಾ ಗೈಸ್, ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದರೆ ಇವನು ಎಷ್ಟು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿಲ್ಲ ಅಂತಲೇ ಹೇಳೋದು. ಏನು ಗೊತ್ತಾ, ಇವನು ಮತ್ತು ನಮ್ಮಮ್ಮ ಇಬ್ಬರು ಒಂದೇ. ಎಷ್ಟು ಚೆನ್ನಾಗೇ ಮಾಡಿದ್ರು ಅಡುಗೆನ ಅವರು ಒಪ್ಕೊಳ್ಳೋದೇ ಇಲ್ಲ ಗೈಸ್. ಚೆನ್ನಾಗಿ ಮಾಡಿಲ್ಲ, ಅವ್ರು ಮಾಡಿದ್ದು ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೇಕು. ನಮ್ಮ ಪಪ್ಪ ಹಂಗಲ್ಲ, ನಮ್ಮ ಪಪ್ಪ ಹೆಂಗಿದ್ರು ತಿಂತಾರೆ. ಇವರಿಬ್ರು ಫುಲ್ ಇಬ್ರು ಒಂದೇ ಗೈಸ್. ಎಷ್ಟು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿಲ್ಲ ಅಂತಾನೆ ಹೇಳೋದು. ಇನ್ನೊಂಚೂರು ಏನಾದ್ರು ಹಾಕ್ಬೇಕಿತ್ತು ಅಂತ ನಾವು ಗೌರಮ್ಮ ಕಡೆ ಇಲ್ಲಿ ಹಾಕ್ತಿರಲ್ಲ, ನಾನು ಸಪೋರ್ಟ್ ಮಾತ್ರ ನಮ್ಮ ಅಮ್ಮಂಗೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ ಅನ್ನುವಾಗ ಟೊಮೊಟೊ ಹಾಕ್ಬೇಕು. ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ನನ್ನ ಲಾಸ್ಟ್ ಎಲ್ಲ ಇಷ್ಟ ಆಗುತ್ತೆ ಅನ್ಕೊಂತೀನಿ ಗಾಯ್ಸ್. ನಮ್ಮ ಹಸ್ಬೆಂಡ್ ಇಲ್ಲ, ಅವ್ರ ಫ್ರೆಂಡ್ ಮದುವೆ ಅಂತ ಇಲ್ಲೇ ಬೆಂಗಳೂರಲ್ಲೇ ಹೋಗಿದ್ದಾರೆ. ಅವರು ಇವತ್ತು ನೈಟ್ ಬರಲ್ಲ, ನಾಳೆ ಅವ್ರಿಗೆ ಫಸ್ಟ್ ಇರೋದ್ರಿಂದ ಫಸ್ಟ್ ಮುಗಿಸ್ಕೊಂಡು ನಾಳೆ ಮಧ್ಯಾಹ್ನ ಬರ್ತಾರೆ.
ನೀನು ನಾಳೆ ರಜೆ ಅನ್ಸುತ್ತೆ, ನಾಳೆ ರಜೆನೇನಾ? ಹೌದು. ಏನ್ ಗೊತ್ತಾ ಗೈಸ್, ಇವನು ವಿಡಿಯೋ ಅಂತ ಮಾತಾಡೋದಿಲ್ಲ, ಏನು ಫುಲ್ ಫಾರ್ಮಲ್, ಏನು ನಾರ್ಮಲ್ ಆಗಿ ಮಾತಾಡ್ತಿಲ್ಲ ಅವನು, ಫುಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾನೆ ಗೈಸ್. ನಾನು ನಾರ್ಮಲ್ ಆಗಿ ಹಿಂಗೆ ಇರೋದು ಗೈಸ್ ಮಾತಾಡ್ತಾನೆ, ಬಟ್ ಇಲ್ಲಿ ಯಾರೂ ಇಲ್ಲ ಮಾತಾಡೋಕ್ಕೆ, ಮನೇಲಿ ಒಬ್ಳೇ ಇರೋದ್ರಿಂದ ಮಾತಾಡೋದು ಇಲ್ಲಿ ಬಂದ್ಮೇಲೆ ಕಡಿಮೆ ಆಗುತ್ತೆ. ಅಮ್ಮು, ಇದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಾಗೆಲ್ಲ ನಮಗೆ ಪಾರ್ಟಿನಾ? ಇನ್ನ ಸಬ್ಸ್ಕ್ರೈಬರ್ಸೇ ಆಗಿಲ್ಲ, ಬೇಗ ಸಬ್ಸ್ಕ್ರೈಬರ್ಸ್ ಮಾಡಿಸು ನೀನು ನಿನ್ನ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ಮಾಡವ್ರೆ. ಎಷ್ಟು ಜನ ಮಾಡೋರಪ್ಪ? ಒಂದು 20 ಜನ ನನ್ನ ಫ್ರೆಂಡ್ಸೇ ಅವರೇ. ಫಸ್ಟ್ ಪೇಮೆಂಟ್ ಬಂದರೆ ನಿಮಗೆ ಪಾರ್ಟಿ. ಇನ್ನು ಪೇಮೆಂಟ್ ಹೋಗ್ಬೇಕು ಅಂದರೆ ಇನ್ನು ತುಂಬ ದಿನಗಳು ಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಗೈಸ್. ಬೆಳ್ಳುಳ್ಳಿ ರೇಟು ಗಗನಕ್ಕೆ ಹೋಗಿದೆ ಗೈಸ್. 4 kg 3 ರೂಪಾಯಿ. ಮಾಡು. ಬಟಾಣಿ ಹಾಕಿದ್ದೀನಿ. ಇವಾಗಲೇ ಸ್ವಲ್ಪ ನಾನು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಗೈಸ್, ಒಂದು ಸ್ವಲ್ಪ. ನಾನು ಹೇಳ್ತೀನಲ್ಲ, ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಎಲ್ಲ ಮೆಜರ್ ಮಾಡಿಟ್ಕೊಳ್ಳಲ್ಲ, ಸುಮ್ಮನೆ ಹಾಕ್ತಾ ಇರ್ತೀನಿ. ನನಗೆ ಎಷ್ಟು ಬೇಕು ಅನಿಸುತ್ತೆ ಅಂದರೆ ಕ್ವಾಂಟಿಟಿ ನೋಡಿಕೊಂಡು ಹಾಕ್ತಾಯಿದ್ದೀನಿ. ಹೆಂಗೆ ಗೊತ್ತಾ ಗೈಸ್, ನನ್ನ ತಮ್ಮನೇ ಕೇಳ್ತೀನಿ ನಾನು ಯಾವಾಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ, ಅಂದರೆ ವಿಡಿಯೋ ಅಲ್ಲ, ಯಾವಾಗಿಂದ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅವನ ಬಾಯಲ್ಲೇ ಬರ್ತೀನಿ ನೋಡಿ. ಇವಾಗ ಹೇಳ, ನಾನು ಯಾವಾಗಿಂದ ಅಡುಗೆ ಮಾಡ್ತಾ ಇದ್ದೀನೋ. ಮೋಸ್ಟ್ಲಿ ಇವಳು 7th 6th 7th ಇಂದ ಅಡುಗೆ ಮಾಡ್ತಾ ಇರ್ಬೋದು ನನಗೆ ಅನಿಸ್ತಂಗೆ. ಅದ್ರಗಿಂತ ನನಗೇನು ಗೊತ್ತಿಲ್ಲ ಬೇರೆ. ಏನು ಗೊತ್ತಾ ಗೈಸ್, 7th ಇಂದ ಅಲ್ಲ, ಇನ್ನು 7th ಅಲ್ಲಿ ನನಗೆ ಅಷ್ಟು ಬರ್ತಿರ್ಲಿಲ್ಲ, ಮಾಡಿದ್ರು ಉಪ್ಪಾಗ್ತಿರ್ಲಿಲ್ಲ, ಇಲ್ಲಾಂದರೆ ಏನಾದರೂ ಒಂದು ಆಗ್ತಿರ್ಲಿಲ್ಲ, ಮರ್ತೋಗ್ತಿತ್ತು. 8th ಇಂದ ಕರೆಕ್ಟಾಗಿ ಮಾಡೋದು ಕಲ್ತ್ಕೊಂಡೆ ನಾನು. ಚೆನ್ನಾಗಿ ಇನ್ನೂ ಪರ್ಫೆಕ್ಟಾಗಿ ಮಾಡಿದ್ದು ಅಂದರೆ ಅವಾಗಿನ್ನ 8th ಇಂದ ಕಲಿತಾ ಇದ್ದೆ ಇನ್ನು ಮಾಡೋಕ್ಕೋಸ್ಕರ. ಹಿಡ್ಕೊ, ನಮ್ಮಮ್ಮ ಕಲಿಬೇಕು, ಇನ್ಯಾವಾಗ ಕಲಿತೀಯ? ನಾನು ಏನಂತಿದ್ದೆ ಗೊತ್ತಾ ಗೈಸ್, ಬೇರೆ ರೌಂಡಿರೆಲ್ಲ ಗಂಡನ ಮನೇಲಿ ಹೋದಾಗ ಅಡುಗೆ ಮಾಡಿಸ್ತಾರೆ ಅಂತ, ಮಾಡಿಸೋದೇ ಇಲ್ಲ, ಅವ್ರವರೇ ಮಾಡ್ತಾರೆ, ನೀನು ಮಾತ್ರ ನನ್ನ ಹತ್ರ ಮಾಡಿಸ್ತೀಯ ಅಂತ ಬೈತಾ ಇದ್ದೆ. ಬಟ್ ಇವಾಗ ಯೂಸ್ ಆಗುತ್ತೆ ಗೈಸ್. ಇವಾಗ ಏನು ಗೈಸ್, ಅಡುಗೆ ಏನು ಬರಲಿಲ್ಲ ಅಂದರೂ ಯೂಟ್ಯೂಬಲ್ಲಿ ಹೊಡೆದ ತಕ್ಷಣ ಬಂದ್ಬಿಡುತ್ತೆ. ಆದರೂ ಗೈಸ್ ನಮ್ಮ ಅಮ್ಮ ಕೈ ರುಚಿ ಇವರಿಗೆ ಬರಲ್ಲ ಬಿಡಿ. ನೋಡಿ ಗೈಸ್, ನಾನು ಹೇಳಿಲ್ಲ ಗೈಸ್, ಇವನು ಹುಟ್ಟು ಡವು, ಇವನು ಸರಿ ಇಲ್ಲ ಗೈಸ್. ಇವನು ಬರೀ ಅಮ್ಮನ ವಹಿಸ್ಕೊಳ್ಳೋದೇ ಇವನು ಜಾಸ್ತಿ. ಒಂದು 1/2 ಸ್ಪೂನು ಖಾರದ ಪುಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ಖಾರ ಕಡಿಮೆ ಅನಿಸುತ್ತೆ ಅಂತ. ಈಗ ಎಣ್ಣೆ ಎಲ್ಲ ಬಿಡ್ಕೊತಾ ಇದೆ ಗೈಸ್. ಆವಾಗ ಮಶ್ರೂಮ್ನ ನೀಟಾಗಿ ತೊಳ್ಕೊಂಡು 2-3 ಸಲ ತೊಳೆದಿದ್ದೀನಿ, ಹಾಕ್ಕೋಬೇಕು. ಆಲ್ರೆಡಿ ಘಮ ಬರ್ತಾ ಇದೆ, ಬಿರಿಯಾನಿ ಘಮ ಗೈಸ್. ಹಿಂಗಂತ ನೀವು ಆಮೇಲೆ ಚೆನ್ನಾಗಿಲ್ಲ ಅಂತಲೇ ಹೇಳೋದು, ಏನೇ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಲೇ ಗೈಸ್. ಇಲ್ಲ ಉಪ್ಪು ಹಾಕ್ಬೇಕಿತ್ತು, ಉಪ್ಪು ಜಾಸ್ತಿ ಆಗೈತೆ, ಖಾರ ಜಾಸ್ತಿ ಆಗೈತೆ ಅಂತ ಹೇಳ್ತಾನೆ ಗೈಸ್. ಹೆಂಗೆ ಮಾಡಿದ್ರು ಚಿಕನ್ ಬಿರಿಯಾನಿನೇ ಮಾಡಿಸ್ತೇವೆ ಗೈಸ್, ಆದರೆ ಏನು ಮಾಡೋದು, ನಮ್ಮದು ಹೊಸಮನೆ ಆಗಿದೆ. ಏನು ಗೊತ್ತಾ ಗೈಸ್, ಗೃಹ ಪ್ರವೇಶ ಆಗಿದೆ ನಮ್ಮದು. 48 ದಿನ ತಿನ್ನೋಂಗಿಲ್ಲ ಚಿಕನ್ ಏನು, ಅದಕ್ಕೋಸ್ಕರ ಅದು ಆಲ್ಟರ್ನೇಟ್ ಆಗಿ ಮಶ್ರೂಮು, ಪನ್ನೀರು, ಅದು ಇದು ತಿಂತಾ ಇದೀವಿ. ಇಲ್ಲಾಂದರೆ ಇಷ್ಟು ದಿನ ಇರ್ತಾನೆ ಇರಲಿಲ್ಲ ಗೈಸ್. ನಾವು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮಶ್ರೂಮ್ಗೆ ಅಂತ. ಇಷ್ಟೊತ್ತಿಗೆ ನಿಮಗೆ ಚಿಕನ್ದೇ 4-5 ವಿಡಿಯೋ ಬಂದಿರೋದು. ಅದು ಏನು ಭಾಳ ಲೇಟ್ ಆಗಲ್ಲ ಗೈಸ್, ಇನ್ನು 20 days ಮಾಡಾಕ್ತೀನಿ. ಏನು ಗೊತ್ತಾ, ನಮ್ಮ ಮನೆಯ ಫ್ರೆಂಡ್ ಬಿರಿಯಾನಿ ರೆಸಿಪಿ ತೋರಿಸಿ ಅಂತ ಕೇಳ್ತಿದ್ರಂತೆ. ಶೀಘ್ರದಲ್ಲಿ ಚಿಕನ್ ಬಿರಿಯಾನಿ ರೆಸಿಪಿನ ಮಾಡಿ ತೋರಿಸ್ತೀನಿ, ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ, ಇನ್ನು ಸ್ವಲ್ಪನ ಆಮೇಲೆ ಹಾಕ್ಕೊತೀನಿ ಲಾಸ್ಟಲ್ಲಿ. ಏನೋ ಘಮ ಘಮ ಅಂತಿದ್ಯಾ? ಬರ್ತಾ ಇದೆ ಇವಾಗ. ನನಗಂತೂ ಘಮ ಘಮ ಅಂತ ಇದೆ ಗೈಸ್.
ಏನು ಗೊತ್ತಾ ಗೈಸ್, ಅವತ್ತು ರಿವ್ಯೂ ಕೊಡೋಕೆ ಯಾರು ಇರಲಿಲ್ಲ. ಅವತ್ತು ನಮ್ಮ ಮಕ್ಕಳು ಒಬ್ಬನೇ ತಿಂದಿದ್ದು, ಇವರೆಲ್ಲ ಸಂಜೆ ಬಂದು ತಿಂದರು. ಅಷ್ಟರಲ್ಲಿ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಇವತ್ತು ನನ್ನ ತಮ್ಮನ ಕೈಲಿ ರಿವ್ಯೂ ಕೊಡಿಸ್ತೀನಿ ಹೆಂಗಿತ್ತು ಅಂತ. ನೀರು ಹಾಕ್ತಾ ಇದ್ದೀನಿ ಗೈಸ್. 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 4 ಲೋಟ ನೀರು ಹಾಕ್ತಾ ಇದ್ದೀನಿ ಗ್ಲಾಸಲ್ಲಿ. ಈ ಗ್ಲಾಸಲ್ಲಿ 4 ಲೋಟ ನೀರು ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕ್ತಾ ಇದ್ದೀನಿ ಗೈಸ್. ತೊಳೆದಿಟ್ಕೊಂಡಿದ್ದೆ, 2 ಸಲ ತೊಳ್ಕೊಂಡು. ಒಬ್ಬೊಬ್ಬರು ಅಕ್ಕಿನ ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಮಾಡ್ತಾರೆ. ನಾನು ನೆನೆಸ್ಬಿಟ್ಟು ಮಾಡಿದರೆ ಅಷ್ಟೇನು ಚೆನ್ನಾಗಿ ಅನಿಸಲ್ಲ, ಜಾಸ್ತಿ ಮೆತ್ತಗೆ ಹೋದಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಆವಾಗಲೇ ತೊಳ್ಕೊಂಬಿಟ್ಟು ಆವಾಗಲೇ ಹಾಕ್ಕೊತೀನಿ. ಈಗ ಸ್ವಲ್ಪ ಕುದಿ ಬರಬೇಕು, ಆವಾಗ ನಿಂಬೆಹಣ್ಣ ಸ್ವಲ್ಪ ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ ಗೈಸ್. ಉಪ್ಪು ಖಾರ ಎಲ್ಲ ಇವಾಗ ಚೆಕ್ ಮಾಡಿಕೊಂಡು ಕ್ಲೋಸ್ ಮಾಡಿ ಎಷ್ಟು ಬೇಕು ಅಂತ. ಕ್ಲೋಸ್ ಮಾಡಿದ್ದೀನಿ. 2 ವಿಷಲ್ ಬಂದರೆ ಮಶ್ರೂಮ್ ಬಿರಿಯಾನಿ ಸವಿಯಲು ಸಿದ್ಧ. ವಿಷಲ್ ಹೋಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಕಾಣಿಸ್ತಿದ್ಯಾ? ಎಷ್ಟು ಚೆನ್ನಾಗಾಗಿದೆ ನೋಡಿ. ಅಂತೂ ಬಂದೇ ಬಿಡ್ತು ದಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ಕಣೋ. ಓ ಅಲ್ವಾ, ಮಶ್ರೂಮ್ ಬಿರಿಯಾನಿ. ಘಮ ಅಂತೂ ಬರ್ತಾ ಇದೆ, ಟೇಸ್ಟ್ ನೋಡ್ಬೇಕಷ್ಟೆ. ಟೇಸ್ಟ್ ಚೆನ್ನಾಗಿಲ್ಲ ಆದರೆ ಕಮೆಂಟ್ ಹಾಕಿರ್ತೀನಿ ಗೈಸ್. ಇವನು ಟೇಸ್ಟ್ ಏನು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಿರ್ತಾನೆ ಗೈಸ್. ಬೇಜಾರಾಗುತ್ತೆ ಗೈಸ್. ಇಷ್ಟೊಂದು ಇವನಿಗೋಸ್ಕರನೇ ಅಂತಲೇ ಮಾಡಿರ್ತೀನಿ ಅಲ್ವಾ ಗೈಸ್. ಚೆನ್ನಾಗಿಲ್ಲ ಅಂದ ತಕ್ಷಣ ಬೇಜಾರಾಗುತ್ತೆ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗೈತೆ ಅಂದರೆ ನಾನು ಹಂಗೆ ಕಮೆಂಟ್ ಹಾಕೋದು ಗೈಸ್. ನನಗೆ ಇಷ್ಟ ಆದರೆ ಮಾತ್ರ ನಾನು ಕಮೆಂಟ್ ಏನು ಬೇಡ ಗೈಸ್, ಇಲ್ಲೇ ಹೇಳಿ ಅವ್ನು ತಿಂದ್ಬಿಟ್ಟು. ಹೇಳಪ್ಪ ಹೆಂಗೈತೆ. ಗೈಸ್ ನಾನು ಏನು ಹೇಳಿಲ್ಲ ಗೈಸ್, ಏನು ಹೇಳ್ತಾರೆ ನೋಡಬೇಕು. ಚೆನ್ನಾಗಿದೆ ಗೈಸ್. ಇನ್ನೊಂದು ತಿನ್ನು. ಮಶ್ರೂಮ್ ಅಂತೀನಿ ತಟ್ರಿ ನೋಡೋಣ. ಚೆನ್ನಾಗಿದೆ. ಓಕೆ ಓಕೆನಾ? ಓಕೆ. ಚೆನ್ನಾಗಿ ಮಾಡಿದ್ದೀರಾ? ಚೆನ್ನಾಗಿದೆ. ಆಲ್ಮೋಸ್ಟ್ ಐತೆ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ಆದರೂ ಗೈಸ್ ನಮ್ಮ ಅಮ್ಮನ ಟೇಸ್ಟ್ ಬರಲ್ಲ ಬಿಡಿ. ನೋಡಿ ಗೈಸ್ ಇವನು ಎಷ್ಟು ಉರಿಸ್ತಾನೆ ನನಗೆ ಅಂತ. ತಿಂತಾ ಇದ್ದೀನಿ ಗೈಸ್ ನಾನೀಗ. ಚೆನ್ನಾಗಿದೆ, ಸೂಪರ್. ಎಷ್ಟು ಸಿಂಪಲಾಗಿ ಮಾಡಿದೆ ಅಲ್ವಾ ಗೈಸ್. ನಿಜವಾಗ್ಲೂ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಮೊಸರು ಗೊಜ್ಜಿದ್ದಿದ್ರೆ ಇನ್ನೂ ಸಾಕಾಗಿರೋದು. ನಿಜ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ. ನಿಜ ಗೈಸ್ ತುಂಬ ಚೆನ್ನಾಗೈತೆ. ನನಗೆ ಇಷ್ಟ ಆಗೈತೆ ಗೈಸ್. ಚೆನ್ನಾಗೈತೆ ಅಂತ ಚೆನ್ನಾಗಿ ಗುಮ್ತವಳೆ ಗೈಸ್. ಇಲ್ಲ ಗೈಸ್, ಹೊಟ್ಟೆ ಹಸಿತೈತೆ ಗೈಸ್. ಅದಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಹಾಗೆ ಕಮೆಂಟಲ್ಲಿ ಹೇಳಿ. ನಿಮ್ಗೆ ಇಷ್ಟ ಆಗೋ ಥರನೇ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಿಂಗೆ ಡೈಲಿ ಒಂದೊಂದು ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.